ಬಹಳ ಲಘುವಾಗಿ ಹಗುರವಾಗಿ ಸರ್ಕಾರ ತೆಗೆದುಕೊಳ್ತಾ ಇದೆ. ಇದು ನೇರವಾಗಿ ಸರ್ಕಾರದ ಹಣವನ್ನ ಖಾತೆಗಳಿಗೆ ಹಾಕಿ ನುಂಗಿದ ಹಗರಣ ಇದು. ಆದ್ರಿಂದಾಗಿ ಯಾವುದೇ ಕಾರಣದಿಂದ ಪ್ರಜಾಪ್ರಭುತ್ವದ ಅಡಿ ಕೆಲಸ ಮಾಡತಕ್ಕಂಥ ಒಂದು ಸರ್ಕಾರ, ಮಂತ್ರಿಗಳು, ಮುಖ್ಯಮಂತ್ರಿಗಳು ಇದನ್ನು ಹಗುರವಾಗಿ ತಗೊಳ್ಳಂಗಿಲ್ಲ. ನೇರವಾಗಿ ಈ ರೀತಿ ಆಪಾದನೆ ಬಂದಾಗ ರಾಜೀನಾಮೆ ಕೊಡಬೇಕು. ಸರ್ಕಾರ ಇದುವರೆಗೂ ಅದನ್ನು ತೀಕ್ಷ್ಣವಾಗಿ ತೆಗೆದುಕೊಂಡಿಲ್ಲ. ಯಾಕೆ? ಮುಖ್ಯಮಂತ್ರಿಗಳು ಈಗ ಏನು ಹೇಳ್ತಾರೆ, ಪಾಪ ಅವ್ರಿಗೆ ಕೇಸುಗಳು ಬಹಳ ಆಗ್ಬಿಟ್ಟಿದೆ ಈಗ. ಅದರಿಂದಾಗಿ ಯಾವುದರ ಬಗ್ಗೆ ತೀರ್ಮಾನ ತಗೊಳ್ಬೇಕು, ಯಾವುದರ ಬಗ್ಗೆ ತಗೊಳ್ಬಾರ್ದು ಅನ್ನೋ ಪರಿಸ್ಥಿತಿಗೆ ಪಾಪ ಅವ್ರು ಬಂದಂಗೆ ಕಾಣ್ತದೆ. ಆದರೆ ಇದು ಒಂದು ದೊಡ್ಡ ಹಗರಣ. ಇದು ಒಂದು ದೊಡ್ಡ ಹಗರಣ ಅಂತಂದ್ರೆ 1,00,000 ಕೋಟಿ ಆಗಿರ್ಬೇಕು ಅಂತಿಲ್ಲ. 1 ಕೋಟಿ ರೂಪಾಯಿಯನ್ನು ಕೂಡ ನೇರವಾಗಿ ನೀವು ಖಜಾನೆಯಿಂದ ಖಾತೆಗೆ ವರ್ಗಾಯಿಸಿಕೊಂಡು ತಿಂದ್ರೆ ಇದಕ್ಕಿಂತ ದೊಡ್ಡ ಅಪರಾಧ ಬೇರೆ ಇಲ್ಲ. ಆದ್ರಿಂದ ಸರ್ಕಾರ ಇದನ್ನ ತೀವ್ರವಾಗಿ ಪರಿಗಣಿಸಬೇಕು. ಈಗ ತಪ್ಪಿತಸ್ಥರು ಎಲ್ಲರ ಮೇಲೂ ಕ್ರಮ ಆಗಬೇಕು. ದದ್ದಲ್ನ ನೀವು ಯಾಕೆ ಇನ್ನೂ ಇಟ್ಕೊಂಡು ಕೊಳ್ತಿದ್ದೀರಿ? ಒಂದು ಸಮಯ ನಾನೊಂದು ಮಾತು ಕೇಳ್ತೇನೆ, ನೀವು ಮಾಡಿದ SITಗೆ ಏನಾದರೂ 3 ಕಾಸಿನ ಬೆಲೆ ಇದೆಯಾ? ಯಾಕೆಂದ್ರೆ ಇಡಿ ಅವರು ಈ ರೀತಿ ರಿಪೋರ್ಟ್ ಕೊಟ್ಟರೂ ಕೂಡ ನೀವು ಅವರ ಮೇಲೆ ಯಾವುದೇ ರಿಪೋರ್ಟ್ ಕೊಡೋದಿಲ್ಲ. ಅವರ ಹೆಸರುಗಳೇ ನಾಪತ್ತೆ ಇವೆ. ಅಂದ್ರೆ ನೀವು ಯಾವುದೇ SIT ಇರ್ಬೋದು, ಯಾವುದೇ ಆಯೋಗ ರಚನೆ ಮಾಡಿದ್ರೆ ಅಲ್ಲಿಗೆ ನೀವು ಕ್ಲೀನ್ ಚಿಟ್ ಕೊಡ್ರಿ ಅಂತ ಮಾತ್ರ ನೀವು ಮಾಡಿದಂಗೆ ಆಯ್ತು. ಇದು ದೊಡ್ಡ ಹೋರಾಟ ಪ್ರಾರಂಭ ಆಗ್ತಾ ಇದೆ ನಮ್ಮದು. ಹೈಕಮಾಂಡ್ ಕೂಡ ನಮಗೆ ಈಗಾಗಲೇ ಸಲಹೆ ಕೊಟ್ಟಿದ್ದಾರೆ. ಮೈಸೂರಿಗೆ ನಾವು ಯಾತ್ರೆ ಹೊರಟಾಗ ವಾಲ್ಮೀಕಿ ಹಗರಣದ್ದು ಹೆಚ್ಚು ಸದ್ದು ಆಗಲಿಲ್ಲ. ಯಾಕೆ ಅಂತಂದ್ರೆ ನಾವು ಮೈಸೂರಿಗೆ ಹೊರಟಿದ್ದಂದ್ರೆ ಮೂಡ ಸದ್ದಾಗೋಯ್ತು. ಆದ್ರಿಂದ ಇದಕ್ಕೀಗ 2ನೇ ಇದನ್ನು ಕೂಡ ತಗೊಳ್ತಾ ಇದ್ದೇವೆ. ಬಹುಶಃ ಇದನ್ನ ಮತ್ತಷ್ಟು ತೀವ್ರಗೊಳಿಸ್ತಕ್ಕಂಥ ಕೆಲಸವನ್ನ ಭಾರತೀಯ ಜನತಾ ಪಕ್ಷ ಮಾಡುತ್ತೆ ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಬಯಸ್ತೇನೆ. ಪಾದಯಾತ್ರೆ ಮಾಡಬೇಕು ಅಂತೇಳಿ ಈಗಾಗಲೇ ಕೆಲವು ಹಿರಿಯರೆಲ್ಲ ಕೇಳಿದ್ದಾರೆ. ಆದ್ರಿಂದ ನಾವು ಕೂಡ ಹೈಕಮಾಂಡ್ನ ಅಪ್ಪಣೆ ಪಡಿಬೇಕು ಅಂತಿತ್ತು. ಅವರು ಕೂಡ ಒಪ್ಪಿದ್ದಾರೆ, ಮಾಡಬಹುದು. ಅದರ ತೀರ್ಮಾನಗಳನ್ನೆಲ್ಲ ಅಧ್ಯಕ್ಷರು ಮಾಡ್ತಾರೆ. ಇಲ್ಲ ಅದೇ ಇಲ್ಲ, ಮೈಸೂರಿಗೆ ಮೂಡಾದ ಅಲ್ಲ. ಆದ್ರಿಂದಾಗಿ ಆ ಭಾಗದಲ್ಲಿ ST ಸಮುದಾಯ ಹೆಚ್ಚಿಗೆ ಇರೋದು. ಆದ್ರಿಂದ ಬಹುಶಃ ಅಲ್ಲೇ ಮಾಡ್ತೇವೆ. ಯತ್ನಾಳ್ದು ಅಂತಲ್ಲ, ಬಿಜೆಪಿ ಎಲ್ಲ ಯಾವುದೇ ಮಾಡಿದ್ರು ಬಿಜೆಪಿ. ನೋಡಿ, ಪ್ರಪೋಸಲ್ ಯಾರು ಬೇಕಾದ್ರೂ ಕೊಡ್ಬೋದು. ಪ್ರತಿ ಕಾರ್ಯಕರ್ತನಿಗೂ ನಮ್ಮ ಪಕ್ಷದಲ್ಲಿ ಬೆಲೆ ಇದೆ. ಪ್ರಪೋಸಲ್ ಯಾರು ಬೇಕಾದ್ರೂ ಕೊಡ್ಬೋದು.